ಕನ್ಯಾ ರಾಶಿಯವರೇ ಗಮನಿಸಿ, 2026ರ ಫೆಬ್ರವರಿ 1ರ ಮಾಘ ಹುಣ್ಣಿಮೆ ಯಾವುದೇ ಸಾಮಾನ್ಯ ದಿನವಲ್ಲ. ಈ ದಿನ ಬ್ರಹ್ಮಾಂಡವೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಸಕ್ರಿಯವಾಗುತ್ತದೆ. ರವಿ ಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳಂತಹ ಅಪರೂಪದ ಸಂಯೋಗಗಳು ಈ ದಿನ ರೂಪುಗೊಳ್ಳುತ್ತಿವೆ. ವರ್ಷಗಳಲ್ಲಿ ಒಂದೆರಡು ಬಾರಿ ಮಾತ್ರ ಬರುವ ಈ ಯೋಗಗಳು ಸಿದ್ಧರಾಗಿರುವವರ ಜೀವನವನ್ನೇ ಸಂಪೂರ್ಣವಾಗಿ ತಿರುಗಿಸಬಲ್ಲ ಶಕ್ತಿ ಹೊಂದಿವೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಬಾರಿ ಈ ಶಕ್ತಿಯ ಕೇಂದ್ರಬಿಂದು ಕನ್ಯಾ ರಾಶಿಯವರೇ. ಈ ಮಾಘ ಹುಣ್ಣಿಮೆಯ ಪವಿತ್ರ ದಿನದಲ್ಲಿ ನೀವು ಭಗವಾನ್ ವಿಷ್ಣು ಮತ್ತು ಮಾತೆ ಲಕ್ಷ್ಮಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಅದು ಕೇವಲ ಒಂದು ಆಚರಣೆಯಾಗಿರುವುದಿಲ್ಲ, ಅದು ನಿಮ್ಮ ಜೀವನದಲ್ಲಿ ಮುಚ್ಚಿಕೊಂಡಿದ್ದ ದಾರಿಗಳನ್ನು ತೆರೆಯುವ ಚಾವಿಯಾಗಬಹುದು. ಇದುವರೆಗೂ ಅಡಕವಾಗಿದ್ದ ಕೆಲಸಗಳು, ಕೈ ತಪ್ಪುತ್ತಿದ್ದ ಅವಕಾಶಗಳು, ನಿರಂತರ ವಿಳಂಬವಾಗುತ್ತಿದ್ದ ವಿಷಯಗಳಲ್ಲಿ ಈಗ ಅಚಾನಕ್ ಚಲನೆ ಆರಂಭವಾಗಲಿದೆ. ಬ್ರಹ್ಮಾಂಡ ನಿಮ್ಮ ಪರವಾಗಿ ಕೆಲಸ ಆರಂಭಿಸುವ ಸಮಯ ಇದು. ಸ್ನೇಹಿತರೆ, ಮಕರ ರಾಶಿಯಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರನ ಚತುರ್ಗ್ರಹ ಯುತಿ ಒಂದು ವಿಶಿಷ್ಟ ಬ್ರಹ್ಮಾಂಡೀಯ ಸಂದೇಶ ನೀಡುತ್ತಿದೆ. ಇದು ಕನ್ಯಾ ರಾಶಿಯವರಿಗೆ ಕೇವಲ ಒಂದು ಸುಧಾರಣೆಯ ಕಾಲವಲ್ಲ, ಬದಲಾಗಿ ಅಚ್ಚರಿಜನಕ ಮತ್ತು ಜೀವನವನ್ನು ಬೆಚ್ಚಿ ಬೀಳಿಸುವಂತಹ ದೊಡ್ಡ ಬದಲಾವಣೆಗಳ ಕಾಲವಾಗಿದೆ. ಹೊರಗಿನಿಂದ ಎಲ್ಲವೂ ಶಾಂತವಾಗಿಯೇ ಕಾಣಬಹುದು, ಆದರೆ ಒಳಗಿನಿಂದ ಬ್ರಹ್ಮಾಂಡ ಒಂದು ಶಕ್ತಿಶಾಲಿ ಅಲೆಯನ್ನು ನಿಮ್ಮ ಜೀವನದೊಳಗೆ ಹರಿಸುತ್ತಿದೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಈ 9 ಘಟನೆಗಳು ನಡೆಯುತ್ತವೆ. ವಿಡಿಯೋದ ಮುಂದಿನ ಭಾಗದಲ್ಲಿ ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. 2026ರ ಫೆಬ್ರವರಿ 1ರ ಬೆಳಿಗ್ಗೆ 5:52ರಿಂದ ಮಧ್ಯಾಹ್ನ 3:38ರವರೆಗೆ ಈ ಮಾಘ ಹುಣ್ಣಿಮೆ ಅತ್ಯಂತ ಶಕ್ತಿಶಾಲಿ ಪರಿಣಾಮವನ್ನು ಹೊಂದಿರುತ್ತದೆ. ಈ ಅವಧಿಯಲ್ಲಿ ಮಾಡುವ ಸ್ನಾನ, ದಾನ, ಜಪ, ತಪ ಮತ್ತು ಸಂಕಲ್ಪಗಳು ಅನೇಕ ಪಟ್ಟು ಫಲ ನೀಡಬಲ್ಲವು. ಈ ಸಮಯದಲ್ಲಿ ಮಾಡಿದ ಒಂದು ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ರೂಪಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆ. ಮೊದಲ ಘಟನೆ, ವೃತ್ತಿ ಜೀವನದಲ್ಲಿ ಅಪ್ರತ್ಯಾಶಿತ ಏರಿಕೆ. ಮಾಘ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯವರ ವೃತ್ತಿ ಜೀವನದಲ್ಲಿ ನಡೆಯುವ ಬದಲಾವಣೆ ಸಾಮಾನ್ಯವಾದದ್ದಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸುವಂತಹ ಅಪ್ರತ್ಯಾಶಿತ ಏರಿಕೆ. ಕಳೆದ ಕೆಲವು ತಿಂಗಳುಗಳಿಂದ ಕೈಗೂಡದೆ ನಿಂತಿದ್ದ ಉದ್ಯೋಗಾವಕಾಶಗಳು, ಅಡೆತಡೆಗಳಿಂದ ವಿಳಂಬವಾಗುತ್ತಿದ್ದ ಪ್ರಾಜೆಕ್ಟ್ಗಳು ಹಾಗೂ ನಿಮಗೆ ಯೋಗ್ಯವಾಗಿದ್ದರೂ ಕೈತಪ್ಪಿ ಹೋಗಿದ್ದ ಪದೋನ್ನತಿಗಳು ಈಗ ಏಕಾಏಕಿ ಚಲನೆಯಲ್ಲಿಗೆ ಬರುತ್ತವೆ. ನೀವು ಹಿಂದೆ ಮಾಡಿದ ಪರಿಶ್ರಮ, ತಾಳ್ಮೆ ಮತ್ತು ಮೌನ ಶ್ರಮವನ್ನು ಹಿರಿಯರು ಹಾಗೂ ಅಧಿಕಾರಿಗಳು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸುವ ಸಮಯ ಇದು. ಕೆಲವರಿಗೆ ಹೊಸ ಜವಾಬ್ದಾರಿ, ದೊಡ್ಡ ಸ್ಥಾನಮಾನ ಅಥವಾ ಗೌರವದೊಂದಿಗೆ ಕೆಲಸ ಮಾಡುವ ಅವಕಾಶ ಲಭಿಸಬಹುದು. ಇದು ನಿಧಾನವಾಗಿ ಸಾಗುವ ಪ್ರಕ್ರಿಯೆಯಲ್ಲ, ಕ್ಷಣಾರ್ಧದಲ್ಲಿ ಸಂಭವಿಸುವ ಮಹತ್ವದ ತಿರುವು. ಒಂದು ಸುದ್ದಿ, ಒಂದು ಕರೆ ಅಥವಾ ಒಂದು ಸಭೆಯೇ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಾರಿ ತೆರೆದಿಡಬಹುದು. ಸಿದ್ಧ ಮನಸ್ಸು, ಸ್ಪಷ್ಟ ನಿರ್ಧಾರ ಮತ್ತು ಧೈರ್ಯ ಹೊಂದಿರುವವರಿಗೆ ಇದು ಕೇವಲ ಅವಕಾಶವಲ್ಲ, ಸಂಪೂರ್ಣ ಜೀವನವನ್ನೇ ಉತ್ತಮ ದಿಕ್ಕಿಗೆ ಕೊಂಡೊಯ್ಯುವ ಚಿನ್ನದ ಕ್ಷಣವಾಗುತ್ತದೆ. ಎರಡನೇ ಘಟನೆ, ಮಾಘ ಹುಣ್ಣಿಮೆಯ ನಂತರ ಆರೋಗ್ಯದ ದೃಷ್ಟಿಯಿಂದ ಕನ್ಯಾ ರಾಶಿಯವರು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾದ ಸಮಯ ಆರಂಭವಾಗುತ್ತದೆ. ಈ ಅವಧಿಯಲ್ಲಿ ಬುಧ, ಶುಕ್ರ, ಸೂರ್ಯ ಮತ್ತು ಮಂಗಳರು ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತಿಯಾಗಿದ್ದು, ರಾಹು 6ನೇ ಭಾವದಲ್ಲಿ ಹಾಗೂ ಶನಿ 7ನೇ ಭಾವದಲ್ಲಿ ವಿರಾಜಮಾನರಾಗಿರುತ್ತಾರೆ. ವಕ್ರಿ ಬೃಹಸ್ಪತಿ ದಶಮ ಭಾವದಲ್ಲಿ ನೆಲೆಸಿ ನಿಮ್ಮ 6ನೇ ಭಾವದ ಮೇಲೆ ದೃಷ್ಟಿ ಬೀರುವುದರಿಂದ ಆರೋಗ್ಯ ಸಂಬಂಧಿತ ತೊಂದರೆಗಳು ತಲೆದೋರುವ ಸಾಧ್ಯತೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಜೀರ್ಣಾಂಗದ ತೊಂದರೆಗಳು, ಜೀರ್ಣಕ್ರಿಯೆಯ ಅಸಮತೋಲನ ಹಾಗೂ ದೊಡ್ಡ ಅಂತರದಲ್ಲಿ ಸೋಂಕುಗಳಂತಹ ಸಮಸ್ಯೆಗಳು ಕಾಣಬಹುದು. ಈ ಲಕ್ಷಣಗಳನ್ನು ನಿರ್ಲಕ್ಷಿಸಿ ಲಘುವಾಗಿ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಅದರ ಬೆಲೆ ಕಟ್ಟಬೇಕಾದ ಸ್ಥಿತಿ ಉಂಟಾಗಬಹುದು. ಮಾಘ ಹುಣ್ಣಿಮೆಯ ನಂತರದ ಅವಧಿಯಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರರು ರಾಹುವಿನೊಂದಿಗೆ 6ನೇ ಭಾವಕ್ಕೆ ಪ್ರವೇಶಿಸಿ ಕೇತು ದ್ವಾದಶ ಭಾವದಲ್ಲಿ ಇರುವುದರಿಂದ 6ನೇ, 7ನೇ ಮತ್ತು 12ನೇ ಭಾವಗಳು ವಿಶೇಷವಾಗಿ ಪೀಡಿತವಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವುದು ಅನಿವಾರ್ಯ. ನಿಮ್ಮ ದಿನಚರಿಯನ್ನು ಸರಿಪಡಿಸಿ ದೇಹಕ್ಕೆ ಹಾನಿಕಾರಕವಾಗುವ ಯಾವುದೇ ಆಹಾರವನ್ನು ತಪ್ಪಿಸಬೇಕು. ಅನುಭವ ಹೊಂದಿದ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆದು ಅವರ ಸಲಹೆ ಪ್ರಕಾರ
ಸಮತೋಲನಯುತ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ಅದು ದೀರ್ಘಾವಧಿಗೆ ನಿಮಗೆ ಲಾಭಕರವಾಗುತ್ತದೆ. ಅತಿಯಾದ ವ್ಯಾಯಾಮದಿಂದ ದೂರವಿರಿ, ಏಕೆಂದರೆ ಅದರಿಂದ ಮಾಂಸಪೇಶಿಗಳಲ್ಲಿ ಸೆಳೆತ ಮತ್ತು ಅತಿಯಾದ ದಣಿವು ಉಂಟಾಗಬಹುದು. ಸಾಕಷ್ಟು ದ್ರವ ಪದಾರ್ಥಗಳನ್ನು ಸೇವಿಸಿ. ಪ್ರತಿದಿನ ಬೆಳಿಗ್ಗೆ ಹಗುರವಾದ ನಡಿಗೆ ಮಾಡುವ ಅಭ್ಯಾಸವನ್ನು ತಪ್ಪದೇ ರೂಢಿಸಿಕೊಳ್ಳಿ. ಮೂರನೇ ಘಟನೆ, ಮಾಘ ಹುಣ್ಣಿಮೆಯ ನಂತರ ಪ್ರೇಮ ಸಂಬಂಧದಲ್ಲಿರುವ ಕನ್ಯಾ ರಾಶಿಯವರ ಜೀವನದಲ್ಲಿ ಏರುಪೇರುಗಳ ಸಮಯ ಆರಂಭವಾಗುತ್ತದೆ. ಒಂದೇ ಸಮಯದಲ್ಲಿ 4 ಗ್ರಹಗಳು ಪಂಚಮ ಭಾವದಲ್ಲಿ ಸ್ಥಿತಿಯಾಗಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಆಕರ್ಷಣೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಕಡೆಗೆ ಹೋಗುವ ಸಾಧ್ಯತೆ ಇದೆ. ಇದು ನಿಮ್ಮ ಪ್ರೇಮ ಸಂಬಂಧಕ್ಕೆ ಪರೀಕ್ಷೆಯ ಸಮಯವಾಗಿರುವುದರಿಂದ ನೀವು ನಿಮ್ಮನ್ನೇ ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ. ಈ ಸಂದರ್ಭಗಳಲ್ಲಿ ಯಾರೂ ಬಂದು ನಿಮಗೆ ಬುದ್ಧಿ ಹೇಳುವುದಿಲ್ಲ. ನೀವು ಸ್ವತಃ ಯೋಚಿಸಿ, ಈಗಾಗಲೇ ಒಂದು ಸಂಬಂಧದಲ್ಲಿದ್ದರೆ ಮತ್ತೊಬ್ಬರನ್ನು ಆ ದೃಷ್ಟಿಯಿಂದ ನೋಡುವ ಪ್ರಯತ್ನವೂ ಮಾಡಬಾರದು ಎಂಬ ನಿರ್ಧಾರಕ್ಕೆ ಬರಬೇಕು. ಇಂತಹ ತಪ್ಪು ದೃಷ್ಟಿಕೋನ ನಿಮ್ಮ ಸಂಬಂಧಕ್ಕೆ ಕಠಿಣ ಪರಿಣಾಮಗಳನ್ನು ತಂದೊಡ್ಡಬಹುದು. ಆದ್ದರಿಂದ ನಿಮ್ಮ ಪ್ರೀತಿಯಲ್ಲಿ ದೃಢವಾಗಿ ನಿಂತುಕೊಳ್ಳಿ. ನಿಮ್ಮ ಪ್ರೀತಿ ಸತ್ಯವಾಗಿದ್ದರೆ ಈ ಸಮಯದಲ್ಲೇ ಅದು ಇನ್ನಷ್ಟು ಪಕ್ವವಾಗಿ ನೀವು ನಿಮ್ಮ ಪ್ರಿಯ ವ್ಯಕ್ತಿಗೆ ಇನ್ನೂ ಹತ್ತಿರವಾಗುವ ಸಾಧ್ಯತೆ ಇದೆ. ಪಂಚಮ ಭಾವದ ಸ್ವಾಮಿ ಶನಿ ಮಹಾರಾಜರು ಇಡೀ ತಿಂಗಳು, ಅಂದರೆ ಫೆಬ್ರವರಿ ತಿಂಗಳು ಸಪ್ತಮ ಭಾವದಲ್ಲಿ ವಿರಾಜಮಾನರಾಗಿರುವುದರಿಂದ ನಿಮ್ಮ ಪ್ರೀತಿಗಾಗಿ ನೀವು ಬಹಳಷ್ಟು ತ್ಯಾಗ ಮತ್ತು ಪ್ರಯತ್ನ ಮಾಡುವುದನ್ನು ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ. ನಿಮ್ಮ ಇಷ್ಟದ ವ್ಯಕ್ತಿಯೊಂದಿಗೆ ವಿವಾಹವಾಗುವ ಯೋಗಗಳು ನಿರ್ಮಾಣವಾಗುತ್ತಿವೆ. ವಿವಾಹಿತ ಜಾತಕರ ವಿಚಾರದಲ್ಲಿ ಸಪ್ತಮ ಭಾವದಲ್ಲಿ ಶನಿ ಮಹಾರಾಜರ ಸ್ಥಿತಿ ಹಾಗೂ ಸಪ್ತಮ ಭಾವದ ಸ್ವಾಮಿ ಬೃಹಸ್ಪತಿ ಮಹಾರಾಜರು ವಕ್ರಿ ಸ್ಥಿತಿಯಲ್ಲಿ ಇಡೀ ತಿಂಗಳು ದಶಮ ಭಾವದಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಪರಸ್ಪರ ಜವಾಬ್ದಾರಿಗಳ ಅರಿವು ಹೆಚ್ಚಾಗಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಉಂಟಾಗುತ್ತದೆ. ಕೆಲಸದ ಕಾರಣ ಸ್ವಲ್ಪ ದೂರವಿರುವ ಸಂದರ್ಭಗಳು ಬಂದರೂ ಪ್ರೀತಿ ಮತ್ತು ಬಾಂಧವ್ಯ ಉಳಿಯುತ್ತದೆ. ಆದರೆ 6ನೇ ಭಾವದಲ್ಲಿ ಹಲವಾರು ಗ್ರಹಗಳ ಪ್ರಭಾವ ಇರುವುದರಿಂದ ಜೀವನ ಸಂಗಾತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೆಲವೊಮ್ಮೆ ನಿಮಗೆ ಚಿಂತೆ ತಂದೊಡ್ಡಬಹುದು. 4. ಮಾಘ ಹುಣ್ಣಿಮೆಯ ನಂತರ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಕುಟುಂಬದ ದೃಷ್ಟಿಯಿಂದ ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ. ತಿಂಗಳ ಆರಂಭದಲ್ಲಿ ಕುಟುಂಬದಲ್ಲಿ ಸೌಹಾರ್ದ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಆದರೆ ಮಧ್ಯದಿಂದ ಕೆಲವೊಮ್ಮೆ ಮಾತಿನ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳಬಹುದು. ವಕ್ರಿ ಬೃಹಸ್ಪತಿಯ ದೃಷ್ಟಿಯಿಂದ ಕುಟುಂಬ ಸಂಬಂಧಗಳು ಮಧುರವಾಗಿದ್ದು ಹಿರಿಯರ ಆಶೀರ್ವಾದದಿಂದ ಗೌರವ ಮತ್ತು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ಸಹೋದರ ಸಹೋದರಿಯರೊಂದಿಗೆ ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಬಾಂಧವ್ಯ ಮತ್ತು ಸಹಕಾರ ದೊರೆಯುತ್ತದೆ. ಆದರೆ ಉತ್ತರಾರ್ಧದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುವುದರಿಂದ ಜಾಗೃತಿ ಅಗತ್ಯ. ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ವಿಶೇಷವಾಗಿ ತಂದೆಯ ಆರೋಗ್ಯ ನಿಮಗೆ ಚಿಂತೆ ತಂದೊಡ್ಡಬಹುದು. 5ನೇ ಘಟನೆ, ಹಣಕಾಸು ಕ್ಷೇತ್ರದಲ್ಲಿ ದೊಡ್ಡ ಚಲನೆ. ಆರ್ಥಿಕ ದೃಷ್ಟಿಯಿಂದ ಇದು ಕನ್ಯಾ ರಾಶಿಯವರಿಗೆ ಅತ್ಯಂತ ಮಹತ್ವದ ಮತ್ತು ತಿರುವು ತರುವ ಸಮಯವಾಗಿರುತ್ತದೆ. ಬಹುಕಾಲದಿಂದ ನಿಂತಿದ್ದ ಹಣಗಳು ಈಗ ಕೈಗೆ ಬರಲು ಆರಂಭವಾಗಬಹುದು. ವಿಳಂಬವಾಗುತ್ತಿದ್ದ ಆದಾಯಗಳು ಸರಿಯಾದ ಸಮಯಕ್ಕೆ ಲಭ್ಯವಾಗುವ ಸೂಚನೆಗಳಿವೆ. ಹಿಂದೆ ಮಾಡಿದ ಹೂಡಿಕೆಗಳು ನಿಧಾನವಾಗಿ ಫಲ ನೀಡಲು ಶುರು ಮಾಡುತ್ತವೆ ಮತ್ತು ಅದರ ಲಾಭವನ್ನು ನೀವು ಅನುಭವಿಸುವ ಅವಕಾಶ ನಿಮಗೆ ಸಿಗುತ್ತದೆ. ಕೆಲವರಿಗೆ ಅಚಾನಕ್ ಹಣಕಾಸಿನ ಲಾಭ, ಬೋನಸ್, ಇನ್ಸೆಂಟಿವ್ ಅಥವಾ ಹೊಸ ಆದಾಯದ ಮೂಲಗಳು ದೊರೆಯುವ ಸಾಧ್ಯತೆ ಕೂಡ ಇದೆ. ಆದರೆ ಈ ಸಮಯದಲ್ಲಿ ಆತುರದಿಂದ ಅಥವಾ ಅತಿಯಾದ ಲಾಭಾಸಕ್ತಿಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಅಪಾಯಕಾರಿಯಾಗಬಹುದು. ಯಾವುದೇ ಹಣಕಾಸಿನ ನಿರ್ಧಾರಕ್ಕೂ ಮುನ್ನ ಸೂಕ್ತ ಆಲೋಚನೆ, ಸಲಹೆ ಮತ್ತು ವಿವೇಕವನ್ನು ಬಳಸುವುದು ಅಗತ್ಯ. ಸಮತೋಲನ ಮತ್ತು ದೂರದೃಷ್ಟಿಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ತಿಂಗಳುಗಳಲ್ಲಿ ನಿಮಗೆ ಆರ್ಥಿಕ ಸ್ಥಿರತೆ, ಭದ್ರತೆ ಮತ್ತು ಆತ್ಮವಿಶ್ವಾಸವನ್ನು ತಂದೊಡ್ಡಲಿದೆ. 6ನೆಯ ಘಟನೆ, ಸ್ನೇಹ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ. ನಿಮ್ಮ ಸ್ನೇಹ ಹಾಗೂ ಸಾಮಾಜಿಕ ವಲಯದಲ್ಲೂ ಈ ಸಮಯದಲ್ಲಿ ಗಮನಾರ್ಹ ಮತ್ತು ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಹಿಂದೆ ದೂರವಾಗಿದ್ದ ಅಥವಾ ಸಮಯದ ಅಭಾವದಿಂದ ಸಂಪರ್ಕ ಕಡಿಮೆಯಾಗಿದ್ದ ಹಳೆಯ ಸ್ನೇಹಗಳು ಮತ್ತೆ ಗಾಢವಾಗುವ ಸಾಧ್ಯತೆ ಇದೆ. ಅಪ್ರತ್ಯಾಶಿತವಾಗಿ ಹಳೆಯ ಸ್ನೇಹಿತರಿಂದ ಸಂಪರ್ಕ, ಮಾತುಕತೆ ಅಥವಾ ಭೇಟಿಗಳು ನಡೆಯಬಹುದು. ಇದು ಮನಸ್ಸಿಗೆ ಸಂತೋಷ ಮತ್ತು ಭಾವನಾತ್ಮಕ ಬಲವನ್ನು ನೀಡುತ್ತದೆ. ಜೊತೆಗೆ ಹೊಸ ಜನರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಲಿದ್ದು ಅವರ ಮೂಲಕ ಹೊಸ ಆಲೋಚನೆಗಳು, ಅವಕಾಶಗಳು ಮತ್ತು ವಿಭಿನ್ನ ದೃಷ್ಟಿಕೋನಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ.
ಈ ಹೊಸ ಹಾಗೂ ಹಳೆಯ ಸಂಬಂಧಗಳು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ ಅಥವಾ ವೈಯಕ್ತಿಕ ಬೆಳವಣಿಗೆಯಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಬಹುದು. ಆದರೆ ಹಳೆಯ ದ್ವೇಷ, ಅಸಮಾಧಾನ ಅಥವಾ ತಪ್ಪು ಅರ್ಥಗಳಿಗೆ ಮನಸ್ಸಿನಲ್ಲಿ ಜಾಗ ಕೊಟ್ಟರೆ ಸಿಕ್ಕಿರುವ ಉತ್ತಮ ಅವಕಾಶಗಳು ಕೈತಪ್ಪುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ತೆರೆಯಾದ ಮನಸ್ಸು, ಸಹನೆ ಮತ್ತು ಸ್ಪಷ್ಟ ಸಂವಹನವನ್ನು ಅಳವಡಿಸಿಕೊಂಡರೆ ನಿಮ್ಮ ಸ್ನೇಹ ಮತ್ತು ಸಾಮಾಜಿಕ ವಲಯವು ನಿಮಗೆ ಶಕ್ತಿಯ ಮೂಲವಾಗಿ ಪರಿವರ್ತನೆಯಾಗುತ್ತದೆ. 7ನೇ ಮತ್ತು 8ನೇ ಘಟನೆ ಪ್ರಯಾಣ, ಶಿಕ್ಷಣ ಮತ್ತು ಆತ್ಮವಿಕಾಸ. ಈ ಅವಧಿಯಲ್ಲಿ ಅನೇಕ ಕನ್ಯಾ ರಾಶಿಯವರಿಗೆ ಅಚಾನಕ್ ಪ್ರಯಾಣ ಅಥವಾ ಸ್ಥಳ ಬದಲಾವಣೆಯ ಯೋಗಗಳು ನಿರ್ಮಾಣವಾಗುತ್ತಿವೆ. ಇದು ಕೇವಲ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗುವ ಭೌತಿಕ ಪ್ರಯಾಣ ಮಾತ್ರವಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಮಹತ್ವದ ಹಂತವಾಗಿರುತ್ತದೆ. ಕೆಲಸ, ಶಿಕ್ಷಣ ಅಥವಾ ವೈಯಕ್ತಿಕ ಕಾರಣಗಳಿಂದ ಆಗುವ ಈ ಸ್ಥಳಾಂತರವು ಹೊಸ ಅನುಭವಗಳು, ಹೊಸ ಜನರು ಮತ್ತು ಹೊಸ ಅವಕಾಶಗಳನ್ನು ನಿಮ್ಮ ಜೀವನಕ್ಕೆ ಪರಿಚಯಿಸಬಹುದು. ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಗೊಂದಲ ಕಾಣಿಸಿಕೊಳ್ಳಬಹುದು, ಆದರೆ ಕಾಲಕ್ರಮೇಣ ಇದೇ ಬದಲಾವಣೆ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರೊಂದಿಗೆ ಶಿಕ್ಷಣ, ಹೊಸ ಕೌಶಲ್ಯಗಳನ್ನು ಕಲಿಯುವುದು, ವಿಶೇಷ ತರಬೇತಿ ಅಥವಾ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪಡೆದುಕೊಳ್ಳುವ ಅವಕಾಶಗಳು ಸಹ ದೊರೆಯಲಿವೆ. ನೀವು ಈಗ ಕಲಿಯುವ ಪ್ರತಿಯೊಂದು ವಿಷಯವು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಸ್ವಲ್ಪ ಹೆಚ್ಚುವರಿ ಪ್ರಯತ್ನ ಮತ್ತು ಶಿಸ್ತಿನಿಂದ ಈ ಅವಕಾಶಗಳನ್ನು ಬಳಸಿಕೊಂಡರೆ ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸುವಂತಹ ದೃಢವಾದ ನೆಲೆಯನ್ನು ನೀವು ನಿರ್ಮಿಸಿಕೊಳ್ಳಬಹುದು. 9ನೇ ಘಟನೆ ಜೀವನ ಬದಲಿಸುವ ಅಂತಿಮ ತಿರುವು. ಮಾಘ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಅಂತಿಮ ಹಾಗೂ ಅತ್ಯಂತ ನಿರ್ಣಾಯಕ ಕ್ಷಣ ಎದುರಾಗಲಿದೆ. ಇದು ಸಾಮಾನ್ಯ ಘಟನೆಯಲ್ಲ. ನಿಮ್ಮ ಭವಿಷ್ಯದ ದಿಕ್ಕು, ನಿಮ್ಮ ಚಿಂತನೆಯ ಧೋರಣೆ ಮತ್ತು ನೀವು ನಡೆದುಕೊಳ್ಳುವ ಮಾರ್ಗವನ್ನೇ ಶಾಶ್ವತವಾಗಿ ರೂಪಾಂತರಿಸುವಂತಹ ಮಹತ್ವದ ಹಂತವಾಗಿರುತ್ತದೆ. ಈ ಸಮಯದಲ್ಲಿ ಎದುರಾಗುವ ಒಂದು ನಿರ್ಧಾರ, ಒಂದು ಅವಕಾಶ ಅಥವಾ ಒಂದು ಘಟನೆ ನಿಮ್ಮ ಬದುಕಿಗೆ ಹೊಸ ಅರ್ಥ ಮತ್ತು ಗುರಿಯನ್ನು ನೀಡಬಹುದು. ಸಿದ್ಧ ಮನಸ್ಸು, ಧೈರ್ಯ ಮತ್ತು ಸ್ಪಷ್ಟ ದೃಷ್ಟಿಕೋನ ಹೊಂದಿರುವವರು ಈ ಅವಕಾಶವನ್ನು ತಮ್ಮ ಜೀವನದ ಮಹಾಸಾಧನೆಗೆ ಪರಿವರ್ತಿಸಿಕೊಳ್ಳುತ್ತಾರೆ. ಆದರೆ ಭಯ, ಸಂಶಯ ಮತ್ತು ಅತಿಯಾದ ಗೊಂದಲದಲ್ಲಿ ಸಿಲುಕಿರುವವರು ಈ ಅಮೂಲ್ಯ ಕ್ಷಣವನ್ನು ಕೈತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರೇ, ಈ ಹಂತದಲ್ಲಿ ನಿಮ್ಮ ಭಾಗ್ಯ ಕೇವಲ ಗ್ರಹಗಳಲ್ಲ, ನಿಮ್ಮ ಜಾಗೃತ ನಿರ್ಧಾರಗಳು, ಆತ್ಮವಿಶ್ವಾಸ ಮತ್ತು ಸಮಯಕ್ಕೆ ತಕ್ಕಂತೆ ಕೈಗೊಳ್ಳುವ ಕ್ರಮಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.